ಎಲ್ಲ ಮಾಹಿತಿಗಾಗಿ ನೋಡಿ, ನೇಪಾಳದಲ್ಲಿ ನಡೀತಾ ಇರುವಂತ ಈ ದಂಗೆ ಇದೆಯಲ್ಲ, ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನೇಪಾಳ ಈಗ ಅಕ್ಷರಶಃ ಒಂದು ರೀತಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ. ಪ್ರತಿಭಟನೆಯ ಜ್ವಾಲೆಗೆ ಹೊತ್ತಿ ಉರಿತಾ ಇದೆ ನೇಪಾಳ ಕೋತ ಕೋತ ಅಂತೇಳಿ ಕುದೀತಾ ಇದೆ. ಅಲ್ಲಿ ನೇಪಾಳಕ್ಕೆ ಹೋಗಿರುವ ಕನ್ನಡಿಗರು ಈಗ ಪರದಾಟ ಪಡ್ತಾ ಇದ್ದಾರೆ. ಇಂಥ ವಿಷಮ ಸ್ಥಿತಿಯಲ್ಲಿ ನೇಪಾಳಕ್ಕೆ ಹೋಗಿರುವಂತ ಕನ್ನಡಿಗರು, ಪ್ರವಾಸಕ್ಕಂತೇಳಿ ಹೋಗಿದ್ದಂತ 27 ಜನ ಕನ್ನಡಿಗರ ತಂಡ ಈಗ ವಾಪಸ್ ಬರೋದಕ್ಕಾಗದೆ ಅವರು ಒದ್ದಾಡ್ತಾ ಇದ್ದಾರೆ. ಟ್ರಾವೆಲ್ಸ್ ಮುಖಾಂತರ 27 ಜನ ನೇಪಾಳಕ್ಕೆ ಹೋಗಿದ್ರು. ಸ್ನೇಹಿತರೆಲ್ಲ ಒಟ್ಟು ಸೇರಿ ಹೋಗಿದ್ರು. ಶನಿವಾರವೇ ವಾಪಸ್ ಬರಲು ಅವರಿಗೆ ಫ್ಲೈಟ್ ಬುಕಿಂಗ್ ಕೂಡ ಆಗಿತ್ತು. ಮೊನ್ನೆ ಏಕಾಏಕಿ ಕರ್ಫ್ಯೂ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಸಮಸ್ಯೆ ಆಗಿದೆ. ನೇಪಾಳ ಪ್ರವಾಸದಲ್ಲಿರುವ ರಾಮನಗರದ ನಂದೀಶ್ ಗಲಭೆ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಪ್ರತ್ಯಕ್ಷದರ್ಶಿ ನಂದೀಶ್. ರಾಮನಗರದವರು, ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳ ದಂಗೆಯನ್ನ ನೋಡಿದವರು. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಪ್ರತ್ಯಕ್ಷದರ್ಶಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ನೇಪಾಳದ ಪ್ರವಾಸದಲ್ಲಿ ರಾಮನಗರದ ನಂದೀಶ್ ಅವರು ಹೋಗಿದ್ದಾರೆ. ಗಲಭೆಯ ಬಗ್ಗೆ ಎಳೆ ಎಳೆಯಾಗಿ ಪ್ರತ್ಯಕ್ಷದರ್ಶಿ ನಂದೀಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳಕ್ಕೆ ಹೋಗಿರುವ ನಂದೀಶ್ ಈಗ ಪ್ರತ್ಯಕ್ಷದರ್ಶಿ ಅಥವಾ ಅಲ್ಲಿ ಹೋದವರೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಷ್ಟೊಂದು 27 ಜನ ನೇಪಾಳಕ್ಕೆ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನೇಪಾಳದಲ್ಲಿ ಸಿಲುಕಿರುವಂತ ಕನ್ನಡಿಗರು, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರೇನು ಸರ್? ತಾವು ಯಾವಾಗ ನೇಪಾಳಕ್ಕೆ ಹೋಗಿದ್ರಿ? ಸರ್, ನಮ್ಮ ಹೆಸರು ನಂದೀಶ್ ಅಂತ ಹೇಳಿ. ನಾವು 1ನೇ ತಾರೀಕು ಹೊರಟ್ವಿ. ನಾವು ಕಾಶಿ, ಅಯೋಧ್ಯೆ ಮುಖಾಂತರ ನೇಪಾಳ ತಲುಪಿದ್ವಿ. ಸರಿ. ನಾವೀಗ ನೇಪಾಳದಲ್ಲಿ ಪೋಖ್ರಾ ಮತ್ತೆ ಅಲ್ಲಿನ ಮುಕ್ತಿನಾಥ, ಕಾಠ್ಮಂಡುವಿನಲ್ಲಿ ಪಶುಪತಿನಾಥ ಎಲ್ಲ ದರ್ಶನ ಮಾಡಿದ್ವಿ. ದರ್ಶನ ಮಾಡಿದ್ಮೇಲೆ 10:30, 11 ಗಂಟೆಗೆ ಅಲ್ಲಿ ಗಲಭೆ ಶುರುವಾಯ್ತು. ಗಲಭೆ ಶುರು ಆದ್ಮೇಲೆ ನಮ್ಮ ಜನ ಎಲ್ಲ 50 ಮಂದಿ ಹೋಗಿದ್ವಿ. ಅಲ್ಲಿಂದ ಸೇಫ್ ಆಗಿ ನಾವೆಲ್ಲಿ ತಂಗಿದ್ವಿ ರೂಮ್ಗೆಲ್ಲ ತಲುಪಿದ್ವಿ. ಅಲ್ಲಿ ಮತ್ತೆ ಗಲಾಟೆ ಸ್ಟಾರ್ಟ್ ಆಯ್ತು. ತುಂಬಾ ಬೆಂಕಿ, ಎಲ್ಲಾ ಬಿಲ್ಡಿಂಗ್ ಆಗ್ಲಿ ಮನೆಗಳಾಗ್ಲಿ ಎಲ್ಲಾ ಕಡೆ ಬಿಗುವಿನ ವಾತಾವರಣ ಶುರುವಾಯ್ತು. ನಾವೆಲ್ಲ ಸೇಫ್ ಆಗಿ ನಾವ್ ರೂಮ್ ಅಲ್ಲಿ ತಲುಪಿದ್ವಿ. ಈಗ ಮತ್ತೆ ನಿನ್ನೆ ರಾತ್ರಿ ಸಾಯಂಕಾಲ 6 ಗಂಟೆ 6:30ಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು. ಅಲ್ಲಿನ ಲೋಕಲ್ ಏನಿದೆ ವೆಹಿಕಲ್ ಎಲ್ಲ ಚಾಲು ಆದ್ವಿ. ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ನೀವು ಬೆಳಿಗ್ಗೆ ಹೊರಡಿ ಅಂತ ಹೇಳಿದ್ರು ನಮ್ಗೆ. ನಾವು ಕಾಠ್ಮಂಡುವಿಂದ ಜನಪುರ್ ಕಡೆ ಹೊರಟಿದ್ವಿ. ಈಗ 100 ಕಿಲೋಮೀಟರ್ ಜರ್ನಿ ಮಾಡಿದೀವಿ. ಇಲ್ಲಿ ಮುಂಗಿ ಅಂತ ಒಂದು ಏರಿಯಾ ಬರುತ್ತೆ ಊರು. ನಾವು ಆ ಊರಲ್ಲಿ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಕಾಫಿ ಕುಡಿಯೋಣ ಅಂತ ಹೇಳಿ. ಮತ್ತೆ ಈಗ ನಮ್ಮ ಜನ ಎಲ್ಲ ಸೇಫ್ ಆಗಿದೆ. ಎಲ್ಲ ಮಾಹಿತಿಗಾಗಿ ನೋಡಿ, ನೇಪಾಳದಲ್ಲಿ ನಡೀತಾ ಇರುವಂತ ಈ ದಂಗೆ ಇದೆಯಲ್ಲ, ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನೇಪಾಳ ಈಗ ಅಕ್ಷರಶಃ ಒಂದು ರೀತಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ. ಪ್ರತಿಭಟನೆಯ ಜ್ವಾಲೆಗೆ ಹೊತ್ತಿ ಉರಿತಾ ಇದೆ ನೇಪಾಳ ಕೋತ ಕೋತ ಅಂತೇಳಿ ಕುದೀತಾ ಇದೆ. ಅಲ್ಲಿ ನೇಪಾಳಕ್ಕೆ ಹೋಗಿರುವ ಕನ್ನಡಿಗರು ಈಗ ಪರದಾಟ ಪಡ್ತಾ ಇದ್ದಾರೆ. ಇಂಥ ವಿಷಮ ಸ್ಥಿತಿಯಲ್ಲಿ ನೇಪಾಳಕ್ಕೆ ಹೋಗಿರುವಂತ ಕನ್ನಡಿಗರು, ಪ್ರವಾಸಕ್ಕಂತೇಳಿ ಹೋಗಿದ್ದಂತ 27 ಜನ ಕನ್ನಡಿಗರ ತಂಡ ಈಗ ವಾಪಸ್ ಬರೋದಕ್ಕಾಗದೆ ಅವರು ಒದ್ದಾಡ್ತಾ ಇದ್ದಾರೆ. ಟ್ರಾವೆಲ್ಸ್ ಮುಖಾಂತರ 27 ಜನ ನೇಪಾಳಕ್ಕೆ ಹೋಗಿದ್ರು. ಸ್ನೇಹಿತರೆಲ್ಲ ಒಟ್ಟು ಸೇರಿ ಹೋಗಿದ್ರು. ಶನಿವಾರವೇ ವಾಪಸ್ ಬರಲು ಅವರಿಗೆ ಫ್ಲೈಟ್ ಬುಕಿಂಗ್ ಕೂಡ ಆಗಿತ್ತು. ಮೊನ್ನೆ ಏಕಾಏಕಿ ಕರ್ಫ್ಯೂ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಸಮಸ್ಯೆ ಆಗಿದೆ. ನೇಪಾಳ ಪ್ರವಾಸದಲ್ಲಿರುವ ರಾಮನಗರದ ನಂದೀಶ್ ಗಲಭೆ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ ಪ್ರತ್ಯಕ್ಷದರ್ಶಿ ನಂದೀಶ್. ರಾಮನಗರದವರು, ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳ ದಂಗೆಯನ್ನ ನೋಡಿದವರು. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಪ್ರತ್ಯಕ್ಷದರ್ಶಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ನೇಪಾಳದ ಪ್ರವಾಸದಲ್ಲಿ ರಾಮನಗರದ ನಂದೀಶ್ ಅವರು ಹೋಗಿದ್ದಾರೆ. ಗಲಭೆಯ ಬಗ್ಗೆ ಎಳೆ ಎಳೆಯಾಗಿ ಪ್ರತ್ಯಕ್ಷದರ್ಶಿ ನಂದೀಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳಕ್ಕೆ ಹೋಗಿರುವ ನಂದೀಶ್ ಈಗ ಪ್ರತ್ಯಕ್ಷದರ್ಶಿ ಅಥವಾ ಅಲ್ಲಿ ಹೋದವರೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಷ್ಟೊಂದು 27 ಜನ ನೇಪಾಳಕ್ಕೆ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನೇಪಾಳದಲ್ಲಿ ಸಿಲುಕಿರುವಂತ ಕನ್ನಡಿಗರು, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ.
ನಮಸ್ಕಾರ ಸರ್. ಸರ್ ತಮ್ಮ ಹೆಸರೇನು ಸರ್? ತಾವು ಯಾವಾಗ ನೇಪಾಳಕ್ಕೆ ಹೋಗಿದ್ರಿ? ಸರ್ ನಮ್ಮ ಹೆಸರು ನಂದೀಶ್ ಅಂತ ಹೇಳಿ. ನಾವು 1ನೇ ತಾರೀಕು ಹೊರಟ್ವಿ. ಹಾ ನಾವು ಕಾಶಿ ಅಯೋಧ್ಯೆ ಮುಖಾಂತರ ನೇಪಾಳ ತಲುಪಿದ್ವಿ. ಸರಿ. ನಾವೀಗ ನೇಪಾಳದಲ್ಲಿ ಪೋಖ್ರಾ ಮತ್ತೆ ಅಲ್ಲಿನ ಮುಕ್ತಿನಾಥ, ಕಾಠ್ಮಂಡುವಿನಲ್ಲಿ ಪಶುಪತಿನಾಥ ಎಲ್ಲ ದರ್ಶನ ಮಾಡಿದ್ವಿ. ದರ್ಶನ ಮಾಡಿದ್ಮೇಲೆ 10:30 11 ಗಂಟೆಗೆ ಅಲ್ಲಿ ಗಲಭೆ ಶುರುವಾಯ್ತು. ಗಲಭೆ ಶುರುವಾದ್ಮೇಲೆ ನಮ್ಮ ಜನ ಎಲ್ಲ 50 ಮಂದಿ ಹೋಗಿದ್ವಿ. ಅಲ್ಲಿಂದ ಸೇಫ್ ಆಗಿ ನಾವೆಲ್ಲಿ ತಂಗಿದ್ವಿ ರೂಮ್ಗೆಲ್ಲ ತಲುಪಿದ್ವಿ. ಅಲ್ಲಿ ಮತ್ತೆ ಗಲಾಟೆ ಸ್ಟಾರ್ಟ್ ಆಯ್ತು. ತುಂಬಾ ಬೆಂಕಿ, ಎಲ್ಲಾ ಬಿಲ್ಡಿಂಗ್ ಆಗ್ಲಿ ಮನೆಗಳಾಗ್ಲಿ ಎಲ್ಲಾ ಕಡೆ ಬಿಗುವಿನ ವಾತಾವರಣ ಶುರುವಾಯ್ತು. ನಾವೆಲ್ಲ ಸೇಫ್ ಆಗಿ ನಾವ್ ರೂಮ್ ಅಲ್ಲಿ ತಲುಪಿದ್ವಿ. ಈಗ ಮತ್ತೆ ನಿನ್ನೆ ರಾತ್ರಿ ಸಾಯಂಕಾಲ 6 ಗಂಟೆ 6:30ಗೆ ಎಲ್ಲ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು. ಅಲ್ಲಿನ ಲೋಕಲ್ ಏನಿದೆ ವೆಹಿಕಲ್ ಎಲ್ಲ ಚಾಲು ಆದ್ವಿ. ನಮ್ಗೆ ಇನ್ಫಾರ್ಮೇಶನ್ ಪ್ರಕಾರ ನೀವು ಬೆಳಿಗ್ಗೆ ಹೊರಡಿ ಅಂತ ಹೇಳಿದ್ರು ನಮ್ಗೆ. ನಾವು ಕಾಠ್ಮಂಡುವಿಂದ ಜನಪುರ್ ಕಡೆ ಹೊರಟಿದ್ವಿ. ಈಗ 100 ಕಿಲೋಮೀಟರ್ ಜರ್ನಿ ಮಾಡಿದೀವಿ. ಇಲ್ಲಿ ಮುಂಗಿ ಅಂತ ಒಂದು ಏರಿಯಾ ಬರುತ್ತೆ ಊರು. ನಾವು ಆ ಊರಲ್ಲಿ ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಕಾಫಿ ಕುಡಿಯೋಣ ಅಂತ ಹೇಳಿ. ಮತ್ತೆ ಈಗ ನಮ್ಮ ಜನ ಎಲ್ಲ ಸೇಫ್ ಆಗಿದ್ದಾರೆ. ಮಾಹಿತಿಗಾಗಿ ನೋಡಿ, ನೇಪಾಳದಲ್ಲಿ ನಡೀತಾ ಇರುವಂತ ಈ ದಂಗೆ ಇದೆಯಲ್ಲ, ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನೇಪಾಳ ಈಗ ಅಕ್ಷರಶಃ ಒಂದು ರೀತಿಯಲ್ಲಿ ವಿಲವಿಲ ಒದ್ದಾಡ್ತಾ ಇದೆ. ಪ್ರತಿಭಟನೆಯ ಜ್ವಾಲೆಗೆ ಹೊತ್ತಿ ಉರಿತಾ ಇದೆ ನೇಪಾಳ ಕೋತ ಕೋತ ಅಂತೇಳಿ ಕುದೀತಾ ಇದೆ. ಅಲ್ಲಿ ನೇಪಾಳಕ್ಕೆ ಹೋಗಿರುವ ಕನ್ನಡಿಗರು ಈಗ ಪರದಾಟ ಪಡ್ತಾ ಇದ್ದಾರೆ. ಇಂಥ ವಿಷಮ ಸ್ಥಿತಿಯಲ್ಲಿ ನೇಪಾಳಕ್ಕೆ ಹೋಗಿರುವಂತ ಕನ್ನಡಿಗರು, ಪ್ರವಾಸಕ್ಕಂತೇಳಿ ಹೋಗಿದ್ದಂತ 27 ಜನ ಕನ್ನಡಿಗರ ತಂಡ ಈಗ ವಾಪಸ್ ಬರೋದಕ್ಕಾಗದೆ ಅವರು ಒದ್ದಾಡ್ತಾ ಇದ್ದಾರೆ. ಟ್ರಾವೆಲ್ಸ್ ಮುಖಾಂತರ 27 ಜನ ನೇಪಾಳಕ್ಕೆ ಹೋಗಿದ್ರು. ಸ್ನೇಹಿತರೆಲ್ಲ ಒಟ್ಟು ಸೇರಿ ಹೋಗಿದ್ರು. ಶನಿವಾರವೇ ವಾಪಸ್ ಬರಲು ಅವರಿಗೆ ಫ್ಲೈಟ್ ಬುಕಿಂಗ್ ಕೂಡ ಆಗಿತ್ತು. ಮೊನ್ನೆ ಏಕಾಏಕಿ ಕರ್ಫ್ಯೂ ಜಾರಿ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಸಮಸ್ಯೆ ಆಗಿದೆ. ನೇಪಾಳ ಪ್ರವಾಸದಲ್ಲಿರುವ ರಾಮನಗರದ ನಂದೀಶ್ ಗಲಭೆ ಬಗ್ಗೆ ಎಳೆಯಾಗಿ ವಿವರಿಸಿದ್ದಾರೆ ಪ್ರತ್ಯಕ್ಷದರ್ಶಿ ನಂದೀಶ್. ರಾಮನಗರದವರು, ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳ ದಂಗೆಯನ್ನ ನೋಡಿದವರು. ರಿಪಬ್ಲಿಕ್ ಕನ್ನಡಕ್ಕೆ ಈಗ ಪ್ರತ್ಯಕ್ಷದರ್ಶಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನೀಡಿದ್ದಾರೆ. ನೇಪಾಳದ ಪ್ರವಾಸದಲ್ಲಿ ರಾಮನಗರದ ನಂದೀಶ್ ಅವರು ಹೋಗಿದ್ದಾರೆ. ಗಲಭೆಯ ಬಗ್ಗೆ ಎಳೆಯಾಗಿ ಪ್ರತ್ಯಕ್ಷದರ್ಶಿ ನಂದೀಶ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನೇಪಾಳಕ್ಕೆ ಹೋಗಿರುವ ನಂದೀಶ್ ಈಗ ಪ್ರತ್ಯಕ್ಷದರ್ಶಿ ಅಥವಾ ಅಲ್ಲಿ ಹೋದವರೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಷ್ಟೊಂದು 27 ಜನ ನೇಪಾಳಕ್ಕೆ ಸ್ನೇಹಿತರ ಜೊತೆಯಲ್ಲಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ